ಎಲ್ಲ ರೈತರ ಮಿತ್ರರಿಗೂ ನಮಸ್ಕಾರ. ನಮ್ಮ ಜಮೀನಿದು 11/2/2ರಲ್ಲಿ 18 ಕುಂಟೆ ಜಮೀನಿದ್ದು, ಈ ಪಕ್ಕದವನು ಯಾರೋ ಶ್ರೀಮಂತ ವ್ಯಕ್ತಿ ಪ್ರಸನ್ನ ಕುಮಾರ್ ಅಂತ ತಾಂಬಿಟ್ಟು 1 ಎಕರೆ ಮಳ್ಕುಂಟೆ ಕೊಡ್ತೀನಿ 18 ಕುಂಟೆ ಕೊಡು ಅಂತ ಕೇಳ್ದೆ. ಆದರೂ ನಾನು ಕೊಡಲ್ಲ ಅಂತ ಹೇಳಿದೆ. ಲಗತ್ತಾದಿರೋರಿಗೆ ಕೇಸ್ ಹಾಕ್ಸಿ ನಡವಲ್ದಾಗ ಬೋರ್ಡ್ ಉಣಿ ಹೊಲ ಚೆಲ್ಲಾಗಿ ಬಿಡ್ದಂಗೆ ಗಲಾಟೆ ಮಾಡಿಸ್ತಾ ಇದ್ದಾನೆ. ಇವರು ನನಗೆ ಜೀವ ಬೆದರಿಕೆ ಇಕ್ತಾ ಇದ್ದಾರೆ. ಏನು ಹೇಳಿ, ಮಲ್ಡ್ರ್ ಮಾಡಿಸ್ಬಿಡ್ತೀನಿ ನಿಮಗೆ, ಮಾರ್ಬಿಡು ಅಂತ ಜೀವ ಬೆದರಿಕೆ ಇಕ್ತಾವ್ರೆ. ಬೋರ್ಡ್ ಉಣಿ ಸತ್ತಾರ್ ಖಾನು, ರಸೂಲ್ ಖಾನು, ಅಕ್ರಮ್ ಖಾನು ಮತ್ತು ಇವರು ಅವ್ರು ಫುಲ್ಲು ನನಗೆ ಏನು ಕೇಸ್ ಹಾಕೋರು ಅವ್ರು ಜೀವ ಬೆದರಿಕೆ ಇಕ್ತಾವ್ರೆ. ಅವರು ನಮ್ಮ ಅಕ್ಕನ ಗಂಡ ಒಬ್ಬ, ಅಕ್ಕನ ಮಗ ಒಬ್ಬ, ಅವ್ರು ಮೈದ್ದಿರು. 54ರಾಗೆ ನಮಗೆ ಈ ಜಮೀನು ಅವರು ತಾಂಡಿರೋದನ್ನ ನಾನು ಪರ್ಚೇಸ್ ಮಾಡಿದ್ದೀನಿ ಕ್ರೈಗೆ. ಅವರು ಕ್ರೈಗೆ ಪರ್ಚೇಸ್ ಮಾಡೋರು 54ರಲ್ಲಿ. ಇವ್ರಿಗೆ ಹೆಂಗೆ ಸರ್ ಜಮೀನಾಗೆ ಉಳಕ್ಕೆ ಕೊಡಲ್ಲ, ಏನು ಕೊಡಲ್ಲ. ಕೋರ್ಟ್ಗೆ ಹೋಗಿದ್ದು ಜಡ್ ಸಾಹೇಬರು ಎರಡು ಕೇಸಿಂದ ಅವರು ರದ್ದಾಗಿದ್ರು, ಸಿಕ್ಕಿಲ್ಲ. ಡೇಟ್ ಕೊಟ್ಟಿದ್ದಾರೆ. ಹೊಲ ಚೆಲ್ಲಾಗಿ ಬಿಡ್ತಿಲ್ಲ ಸರ್, ಹೊಲ ಚೆಲ್ಲಾಗಿ ಬಿಡ್ತಿಲ್ಲ. ಇವರು ಗಲಾಟೆ ಮಾಡ್ತಾರೆ. JCB ಒಳಗೆ ಮಣ್ಣು ಹಾಕ್ಸಿದ್ದೀನಿ ಸರ್, ನೋಡಿ ಸರ್, ಅಲ್ಲಿ ಗುಡ್ಡೆ ಅಲ್ಲೇ ಇದೆ. ಅಲ್ಲಿ ಗುಡ್ಡೆ JCB ಒಳಗೆ ಮಣ್ಣು ಕೆದರ್ಸಿದ್ರೆ ಹೇಗೆ JCB ತರೋದು? ಮತ್ತು ಏನು ಸರ್ ಆಳು ತಂದು ಕೊಡ್ತಾರೆ ಇವರು? ನನ್ನ ಜಮೀನಿಗೆ ಇವ್ರು ಯಾರು ಸರ್? ಏನು ರೈಟ್ಸ್ ಕೊಟ್ಟವ್ರು ಇವ್ರಿಗೆ? ಯಾರು ರೈಟ್ಸ್ ಕೊಡ್ತಾರೆ? ಕೋರ್ಟಾಗಿ ನೋಡಿದ್ರೆ ನಾಟ್ ದಿ ಅಪ್ಲಿಕೇಶನ್, ಮಾರಾಟ ಪರಬರೆ ಮಾಡೋಂಗಿಲ್ಲ ಅಂತ ಕೊಟ್ಟಿದ್ದಾರೆ. ನಾನು ಪರಬರೆ ಮಾಡ್ತಿಲ್ವಲ್ಲ, ನಾನು ವ್ಯವಸಾಯ ಮಾಡ್ತಿರೋದು. ನಾನು ಪರಬರೆ ಮಾಡಿ ಶಿಕ್ಷೆ ಕೊಡಲಿ ಕೋರ್ಟಿಂದ. ಇವ್ರು ಯಾರು ಸರ್ ನನ್ನ ಜಮೀನು ತಡಕ್ಕೆ ನಿಲ್ಸೋಕ್ಕೆ? ಯಾರು ಸರ್ ನನ್ನ ಜಮೀನಾಗಿ ಇವರು ನಡವಲ್ದಾಗ ಬೋರ್ಡ್ ತಂದು ನಿಲ್ಸಕ್ಕೆ ಇವ್ರಿಗೆ ಯಾರು ಸರ್ ರೈಟ್ ಕೊಟ್ಟವ್ರೆ? ನಾನು ಕೇಳಿದೆ ಸರ್, ಅವತ್ತು ಬಂದು ವಿಡಿಯೋ ಮಾಡಿದ್ದೀನಿ. ಕೇಳಿದೆ, ಏನಕ್ಕಪ್ಪ ಬೋರ್ಡ್ ಉಣ್ತಾ ಇದ್ರೆ ಪರ್ಮಿಷನ್ ತಂದಿದ್ದೀನ, ಯಾಕೆ ಕೋರ್ಟಾಗೂ ಪರ್ಮಿಷನ್ ಕೊಡಲ್ಲ? ನಿಮ್ಗೆ ಯಾಕೆ ಕೋರ್ಟಾಗಿ ಕೊಡ್ತಾರೆ ಬೋರ್ಡ್ ಉಣ್ಣಕ್ಕೆ ಪರ್ಮಿಷನ್ ಇಲ್ದಂಗೆ ಹೆಂಗೆ ಸರ್ ಉಣ್ತಾರೆ ಇವರು? ಅಲ್ಲಿಗೆ ನ್ಯಾಯ ಇಲ್ವಾ? ಅವ್ರಿಗೆ ಒಂದು ನ್ಯಾಯ, ನಮಗೆ ಒಂದು ನ್ಯಾಯನಾ ಸರ್? ಹೇಳಿ, ಇದು ಇಂಥದಕ್ಕೆ ಏನು ಮಾಡಬೇಕು? ಇವರೆಲ್ಲ ಎಲ್ಲಿಂದನೋ ಬಂದು ಶ್ರೀಮಂತರುಗಳು ಜಮೀನು ತಗೊಂಬಿಟ್ಟವ್ರೆ. ಕಮಿಷನ್ ಆಸೆಗೆ ಇವರು ಬ್ರೋಕರ್ಗಳು ಸೇರಿಕೊಂಡು ಕಮಿಷನ್ ಆಸೆಗೆ ಮಾರಿಬಿಡಿ ಅಂತಾರೆ. ಮಾರಿಬಿಟ್ಟು ನಾವೆಲ್ಲೋಗೋಣ ಸರ್? ನಾವು ರಾಗಿ ಬೆಳ್ಕೊಂಡು ತಿಂತಿರೋ ಜಾಗ ಸರ್ ಇದು ಬಿಟ್ಟರೆ ಜಾಗ ಇಲ್ಲ ನಮಗೂ. ದುಡ್ಡು ತಗೊಂಡು ಹೋಗಿ ಅಂತ ಹೇಳ್ತಾರೆ. ಹೆಂಗೆ ಸರ್ ಹೋಗೋದು? ಇವರು ಬ್ರೋಕರ್ಗಳೆಲ್ಲ ಸೇರಿಬಿಟ್ಟು ಕೆಲಸ ಮಾಡ್ತಿದ್ದಾರೆ ಸರ್. ಇಲ್ಲಂತೂ ಮುದ್ದಿನಹಳ್ಳಿಯಾಗೆ ಈ ಬ್ರೋಕರ್ಗಳು ಅವಳಿ ಜಾಸ್ತಿ. 100 ಜನ ಕೇಳ್ತಾರೆ, 50 ಜನ ಫೋನ್ ಮಾಡ್ತಾರೆ ಜಮೀನು ಕೊಡಿಯೋದು. ಏನಕ್ಕೆ ಸರ್ ನಾನು ಕೊಡ್ತಾ ಇದ್ದೀನಿ ಅಂತ ಇನ್ನು ಬೋರ್ಡ್ ಹಾಕಿದ್ದೀನಿ ಇಲ್ಲಿ? ಅದಕ್ಕೆ ಏನು ಸಂಬಂಧನೇ ಇಲ್ಲ ಈ ಜಮೀನಿಗೂ ಅವ್ರಿಗೂ. 11/1 ಅವ್ರ ಪಕ್ಕದಾಗಿತ್ತು, ಮಾರ್ಕೊಂಡವ್ರೆ. 11/1 ಮಾರ್ಕೊಂಡ್ರಾದ್ಮೇಲೆ 11/2ಗೂ ಅವ್ರಿಗೂ ಸಂಬಂಧನೇ ಇಲ್ಲ. 11/2ಗೆ ಬಂದು ನಮಗೆ ಭಾಗ ಬರಬೇಕು ಅಂದ್ರೆ ಯಾವ ಥರ ಬರ್ಬೇಕು? ನಾವು ಕ್ರೈಗೆ ತಗೊಂಡು ಯಾವ ಥರ ಕೊಡ್ಬೇಕು ಇವ್ರಿಗೆ? ಅವ್ರು ಯಾರ ಕೈಲೋ ಹೇಳಿ ಕಳಿಸ್ತಾರೆ, 8 ಗುಂಟೆ ನಮಗೆ ಕೊಟ್ಬಿಡಿ, 10 ಗುಂಟೆ ಅವನೇ ಮಡಿಕೊಳ್ಳಿ. ಏನು ಸರ್ ಇದು? ದೌರ್ಜನ್ಯ ಮಾಡ್ತಾ ಇರೋದು, ರೌಡಿಸಮ್ ಮಾಡ್ತಾರೆ ಸರ್ ಇವರು. ಹೊಡ್ಯಾಕೆ ಬರ್ತಾರೆ, ಏನು ಮಾಡೋಣ? 7-8 ಜನ ಸೇರ್ಕೊತಾರೆ ಸರ್, ಹೊಡ್ಯಾಕೆ ಬಂತಾರೆ, ಗಲಾಟೆ ಮಾಡ್ತಾರೆ. ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. ಕಂಪ್ಲೇಂಟ್ ಫಸ್ಟ್ ಒಂದು ಸತಿ ಕೊಟ್ಟೆ, ಅವ್ರು ಕರೆದು ಹೇಳಿರು. ಮೊನ್ನೆನೂ ಕೊಟ್ಟಿದ್ದೀನಿ ಸರ್ ಒಂದು ಕಂಪ್ಲೇಂಟ್ ಕೊಟ್ಟಾಗ ಏನು ಹೇಳಿರು, ಅವ್ರು ಕರೆದ್ಬಿಟ್ಟು ಅವರು ಪೊಲೀಸ್ನವ್ರು ಹೇಳಿರು, ಇಲ್ಲಪ್ಪ ಅವ್ರು ವ್ಯವಸಾಯ ಮಾಡ್ಕೊಬೋದು, ನೀವು ಮಾಡೋಂಗಿಲ್ಲ, ಅವೆಲ್ಲ ನೀವು ಬೋರ್ಡ್ ಕಿತ್ತಾಕ್ರಿ ಸೈಡ್ಗೆ ಅಂದರೆ. ಯಾಕ್ರಿ ಕೀಳೋಣ? ಬೋರ್ಡ್ ಕಿತ್ತರೆ ಜಮೀನು ವ್ಯವಸಾಯ ಮಾಡಬಾರ್ದವನು, ತಕ್ಲು ಬೀಳಲಿ. ಪಕ್ಕದಂತ ಕೋಟ್ಯಾಧೀಶ್ವರ ಸ್ವಾಮಿ ಇದನ್ನು ಮಾಡ್ತಾನಂತೆ. ಏನು ವೇರ್ ಹೌಸ್ಗಳು ಮಾಡ್ಬೇಕಂತವನು ಬಿಟ್ಕೊಂಡವನು. ಹತ್ರ ದುಡ್ಡು ಐತೆ, ನಮ್ಮ ಹತ್ರ ದುಡ್ಡಿಲ್ಲ, ಕೂಲಿ ಮಾಡ್ಕೊಂಡು ತಿನ್ನೋರು. ನಾವು ವ್ಯವಸಾಯ ಮಾಡಿದೆ ಏನು ಮಾಡೋಣ? ಕೂಲಿ ಮಾಡೋರು ಹೇಳಿ. ಈ ಥರ ಅಕ್ರಮವಾಗಿ ಇದು ಜಮೀನಿಗೋಸ್ಕರ ಏನು ಹೇಳಿ, ಇಲ್ಲಂತೂ ಮನೆಗೆ ಹೋಗಿ ಕೇಳ್ತಾರೆ ಮುದ್ದಿನಹಳ್ಳಿಯಾಗೆ, ನೀವು ಕೊಡ್ತೀರಾ ಜಮೀನು, ನೀವು ಕೊಡ್ತೀರಾ? ಮನೆಗೆ ಹೋಗಿ ಕೇಳ್ತಾರೆ ಸರ್. ಅವ್ರು ಕೊಡಲ್ಲ ಅಂದರೂ ಬಲವಂತ ಕೇಳ್ತಾರೆ. ಬೇಕಾದ್ರೆ ಅವ್ರನ್ನೂ ಕರಿತೀನಿ, ಬೇಕಾದ್ರೆ ಅಜ್ಜಿ ಐತೆ ಅಲ್ಲಿ ಕೇಳಿ, ಪಕ್ಕದಾಗ ಕಡೆ ಕೇಳ್ತಾರೆ ಯಾರು ಜಮೀನು ಇದು ಅಂತ. ಹಯಾತ್ ಖಾನ್ ಸಾಹೇಬ್ರು ಸ್ವಂತ ಖರೀದಿ ಮಾಡಿರೋದು. ಹಯಾತ್ ಖಾನ್ ಸಾಹೇಬ್ರು ಖರೀದಿ ಮಾಡಿಬಿಟ್ಟು ಇವರು ಚಿಕ್ಕ ಹೆಂಡತಿ ಮಕ್ಕಳಿಗೆ ಭಾಗ ಕೊಡಿ ಅಂದರೆ ಅವ್ರು ಅವಾಗ ತಾಂಬೇಕಾಗಿತ್ತು. 54ನೇ ಇಸ್ವಿಯಿಂದ ಏನು ಮಾಡ್ತಿದ್ರು ಸರ್ ಇವರು? ನಾನು ಕ್ರಯ ತಾಂಡ್ಮೇಲೆ ಈಗ ಬಂದು ನಮಗೆ ಭಾಗ ಬರಬೇಕು ಅಂತ ಇವ್ರು ಕೇಳ್ತಾರೋ. 54ನೇ ಇಸ್ವಿಯಿಂದ ಏನು ಮಾಡ್ತೀರಿ ಇವರು? 54ನೇ ಇಸ್ವಿಗೆ ತಾಂಡಲ್ಲ ಅವನು, ಅವತ್ತಿಂದ ಏನು ಮಾಡ್ತೀರಿ ಇವರು? ಸರಿ ಸರ್. ನನ್ನ ಹೆಸರು ನೂರ್ ಪಾಷಾ ಅಂತ, ನಾನು ಮುದ್ಲಿಂಗನಹಳ್ಳಿ, ನಾನು ಗಾರೆ ಕೆಲಸ ಮಾಡ್ತೀನಿ ರೀ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.